ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟವ್ರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಈ ಗೃಹಲಕ್ಷ್ಮಿಯ 16, 17, 18ನೇ ಕಂತಿನ ಹಣ ಇದು ಯಾವಾಗ ಬರುತ್ತೆ ಅಂತ ಒಂದು ಗುಡ್ ನ್ಯೂಸ್ನ ಕೊಟ್ಟವ್ರೆ. ಈಗ ನೋಡೋದಾದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಮಾಡಿದರು. ಈಗ ನೋಡೋದಾದರೆ ಈಗ ಮತ್ತೊಮ್ಮೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸರ್ ಸಿದ್ದರಾಮಯ್ಯ ಅವರು ಕೂಡ ಈಗ 16, 17, 18ನೇ ಕಂತಿನ ಹಣ ಈಗ ಒಂದು 6,000 ರೂಪಾಯಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂಥೇಳಿ ಒಂದು ಆ ದಿನಾಂಕನೂ ಘೋಷಣೆ ಮಾಡವ್ರೆ. ಅದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನು ಕೊಟ್ಟವ್ರೆ. ಈಗ ತುಂಬ ಜನ ಕಾಮೆಂಟ್ಸ್ ಮುಖಾಂತರ ನಂಗೆ ಕೇಳ್ತಾ ಇದ್ದಿದ್ರಿ. ಈಗ ಗೃಹಲಕ್ಷ್ಮಿಯ 3 ತಿಂಗಳಿಂದ 16, 17, 18ನೇ ಕಂತಿನ ಹಣ ನಮ್ಮ ಯಾವುದೇ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಬಂದಿಲ್ಲ. ಏನಕ್ಕೆ ಡಿಲೇ ಆಗ್ತೈತೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಈಗ ಯಾವೆಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಈಗ ಗೃಹಲಕ್ಷ್ಮಿ ಹಣ ಬರಬೇಕಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಅಂತಂದರೆ ಆಧಾರ್ ಸೀಡಿಂಗ್ ಅಥವಾ KYC ಅಂತ ಹೇಳ್ತಾರಲ್ವ. ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ NPCI ಆಧಾರ್ ಸೀಡಿಂಗ್ ಆಗಿರಬೇಕು. ಆಗಿದ್ದರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಗೃಹಲಕ್ಷ್ಮಿಯ 16, 17, 18ನೇ ಕಂತಿನ ಹಣ ಬರುತ್ತೆ. ಮತ್ತು ಈಗ ನೋಡೋದಾದರೆ ಈಗ ಗೃಹಲಕ್ಷ್ಮಿಯ 16, 17, 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕೇಳಿದಾಗ ಅವರು ಪ್ರೆಸ್ ಮೀಟಲ್ಲಿ ಏನಪ್ಪ ಹೇಳವ್ರೆ ಅಂತಂದರೆ 16, 17, 18ನೇ ಕಂತಿನ ಹಣ ವಿಳಂಬ ಆಗಿದೆ, ಬರುತ್ತೆ. ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಈ ಫೆಬ್ರವರಿ ಕೊನೆಯ ವಾರದಲ್ಲಿ ಅಂತಂದರೆ ಈ ಫೆಬ್ರವರಿ 28ನೇ ತಾರೀಕು ಒಳಗಾಗಿ ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರ ಖಾತೆಗೆ ನೇರವಾಗಿ ಈಗ DBT ಮೂಲಕನೇ ನಾವು ಅಮೌಂಟ್ನ ಫಸ್ಟಲ್ಲಿ ಯಾವ ರೀತಿ ಬೀಳ್ತಿತ್ತು ಅಮೌಂಟು ಫೆಬ್ರವರಿ 28ನೇ ತಾರೀಕು ಡೈರೆಕ್ಟಾಗಿ ಅವರ ಒಂದು ಖಾತೆಗೆ ನೇರವಾಗಿ ನಾವು ಜಮಾ ಮಾಡ್ತೀವಿ. ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಟ್ಟವ್ರೆ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಈಗಲೇ ಒಂದು ಲೈಕು, ಶೇರು, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ.